ಯತ್ನಾಳ್ ಆಯ್ತು, ಈಗ ವಿಜಯೇಂದ್ರ ವಕ್ಫ್ ಸಮರ. ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತಿನಿಂದ ವಕ್ಫ್ ಹೋರಾಟ ನಡೆಯುತ್ತೆ. ಈ ಹೋರಾಟ ಬೀದರ್ನಿಂದ ಶುರುವಾಗಲಿದೆ. ವಕ್ಫ್ ವಿರುದ್ಧ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ವಿಜಯೇಂದ್ರ ಅಂಡ್ ಟೀಮ್. ಬೀದರ್ನಲ್ಲೇ ವಕ್ಫ್ ಹೋರಾಟವನ್ನ ಯತ್ನಾಳ್ ಆರಂಭ ಮಾಡಿದ್ರು. ಅಲ್ಲಿಂದಲೇ ವಿಜಯೇಂದ್ರ ಕೂಡ ಈಗ ವಕ್ಫ್ ಹೋರಾಟವನ್ನ ಆರಂಭ ಮಾಡ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾರೆ. ವಿಜಯೇಂದ್ರ, ಅಶೋಕ್, ಛಲವಾದಿ ನೇತೃತ್ವದಲ್ಲಿ ನಡೆಯುವಂತ ಹೋರಾಟ ಇದು. ಯತ್ನಾಳ್ ಅಂಡ್ ಟೀಮ್ ವಕ್ಫ್ ಹೋರಾಟಕ್ಕಾಗಿ ಎಲ್ಲೆಲ್ಲ ಓಡಾಡಿದ್ರು ಅಲ್ಲೆಲ್ಲವೂ ಕೂಡ ವಿಜಯೇಂದ್ರ ಅಂಡ್ ಟೀಮ್ ಓಡಾಡತ್ತೆ, ಪ್ರತಿಭಟನೆ ನಡೆಸುತ್ತೆ, ಹೋರಾಟ ಮಾಡುತ್ತೆ. ಬೆಳಿಗ್ಗೆ ಬೀದರ್, ಮಧ್ಯಾಹ್ನ ಕಲಬುರಗಿಯಲ್ಲಿ ಪ್ರೊಟೆಸ್ಟ್ ನಡೆಸಲಿದ್ದಾರೆ. ಯತ್ನಾಳ್ ಬಣದ ಬಳಿಕ ಪಕ್ಷದಿಂದ ಅಧಿಕೃತ ಪ್ರತಿಭಟನೆ ನಡೆಯುತ್ತಾರೆ. ಯತ್ನಾಳ್ ಹಲವು ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ರು. ಆದರೆ ಅದರ ಬಗ್ಗೆ ಒಂದಷ್ಟು ವಿರೋಧ ವ್ಯಕ್ತವಾಗಿದೆ. ಯಾಕಂದ್ರೆ ಒಗ್ಗಟ್ಟಾಗಿ ಪ್ರತಿಭಟನೆಯನ್ನ ನಡೆಸಬೇಕು ಪಕ್ಷದ ವೇದಿಕೆಯಲ್ಲಿ ಅಂತ ನಾನು ಹೇಳ್ತಾ ಇದ್ರು. ಪಕ್ಷದ ಪರವಾಗಿ ನಾನು ಹೋರಾಟವನ್ನ ನಡೆಸ್ತಾ ಇದ್ದೀನಿ, ವಕ್ಫ್ ವಿರುದ್ಧದ ಹೋರಾಟ ಇದು ಅಂತ. ಆದ್ರೆ ಇದೇ ವಿಚಾರ ಬಿಜೆಪಿಯಲ್ಲಿ ದೊಡ್ಡ ಬಣ ರಾಜಕೀಯಕ್ಕೆ ವೇದಿಕೆಯಾಯಿತು. ಯತ್ನಾಳ್ ಈಗ ದೆಹಲಿಯಲ್ಲಿದ್ದಾರೆ ತಮ್ಮ ಟೀಮ್ ಜೊತೆ. ಎಲ್ಲಿ ಹೋರಾಟವನ್ನು ಆರಂಭ ಮಾಡಿದ್ರೋ ಯತ್ನಾಳ್ ಬೀದರ್ನಿಂದ, ಅಲ್ಲಿಂದಲೇ ವಿಜಯೇಂದ್ರ ಇವತ್ತು ವಕ್ಫ್ ಹೋರಾಟಕ್ಕೆ ಇಳಿತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ಲಿಂಗೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಲಿಂಗೇಶ್, ಇವತ್ತಿನಿಂದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಂಡ್ ಟೀಮ್ ನಿಂದ ವಕ್ಫ್ ಹೋರಾಟ ಆರಂಭ ಆಗ್ತಾ ಇದೆ. ಒಂದು ಗಮನಿಸಬೇಕಾದಂತಹ ವಿಷಯ ಅಂತಂದ್ರೆ, ಯತ್ನಾಳ್ ಅವ್ರು ಎಲ್ಲಿಂದ ಹೋರಾಟವನ್ನ ಆರಂಭ ಮಾಡಿದ್ರು ಅಲ್ಲಿಂದಲೇ ವಿಜಯೇಂದ್ರ ಅಂಡ್ ಟೀಮ್ ಕೂಡ ಹೋರಾಟ ಆರಂಭ ಮಾಡ್ತಾ ಇದೆ. ಎಲ್ಲೆಲ್ಲ ಅವ್ರು ಓಡಾಡಿದ್ರು ಇವರು ಕೂಡ ಅದೇ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. ಏನ್ ಕಾರಣ, ಏನು ಉದ್ದೇಶ ಅಂತ ಏನ್ ಹೇಳ್ತಿದ್ದಾರೆ? ವೀಣಾ, ಒಂದು ಕಡೆ ನೋಡೋದಾದ್ರೆ ಈ ವಕ್ಫ್ ಬೋರ್ಡು ಬಿಜೆಪಿಯಿಂದ ಏನೊಂದು ಹೋರಾಟ ನಡೀತಾ ಇದೆ. ಇವತ್ತು ಬಿಜೆಪಿ ಪಕ್ಷದಿಂದ ಅಧಿಕೃತವಾಗಿ ನಡೀತಾ ಇರುವಂತಹ ಹೋರಾಟ ಇದು. ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲೇ ಇವರ ನಡುವೆನೇ ಅಂತಂದ್ರೆ ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಾ ಇರುವಂತದ್ದು. ಯತ್ನಾಳ್ ಅಂಡ್ ಟೀಮ್ ಬೀದರ್ನ ನರಸಿಂಹಸ್ವಾಮಿ ಝರ್ನಾದಿಂದ ಈ ಒಂದು ಹೋರಾಟಕ್ಕೆ ಚಾಲನೆ ನೀಡಿದ್ರು. ಆದ್ರೆ ಇವತ್ತು ವಿಜಯೇಂದ್ರ ಅವರು ಏನಂತಂದ್ರೆ APMC ಮಾರುಕಟ್ಟೆಯಲ್ಲಿ ಇರುವಂತ ಬಸವೇಶ್ವರ ಟೆಂಪಲ್ ನಿಂದ ಈ ಒಂದು ಹೋರಾಟಕ್ಕೆ ಆರಂಭ ಕೊಡ್ಲಿದ್ದಾರೆ. ನಾವೀಗ ಅದೇ ಒಂದು ಟೆಂಪಲ್ ಎದುರುಗಡೆ ಇದ್ದೀವಿ. ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಯತ್ನಾಳ್ ಅವರು ಅವತ್ತೇನು ಬಂದಿದ್ರು, ಅವತ್ತು ಬಂದಾಗ ಏನೊಂದು ಜನಜಾಗೃತಿ ಹೋರಾಟದ ಸಮಾವೇಶದಲ್ಲಿ ಬಸವಣ್ಣನವರಿಗೆ ಏನೊಂದು ವಿವಾದ ಕೂಡ ಭಾಷಣ ಮಾಡುವ ವೇಳೆ ವಿವಾದ ಕೂಡ ಸೃಷ್ಟಿ ಮಾಡಿದ್ರು. ಏನೇನು ಹೊಳೆಯಲ್ಲಿ ಬಿದ್ದು ಬಸವಣ್ಣನವರು ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಅದೇ ರೀತಿ ನೀವು ಕೂಡ ಒಂದು ವೇಳೆ ವಕ್ಫ್ ವಿರುದ್ಧ ಹೋರಾಟ ಮಾಡೋದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ಧರ್ಮ ಬದಲಿಸ್ಕೊಳ್ಬೇಕು ಎಂಬ ಮಾತನಾಡುವ ಮೂಲಕ ಬಸವಣ್ಣನವರ ಬಗ್ಗೆ ಏನಂತಂದ್ರೆ ವಿವಾದ ಸೃಷ್ಟಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಏನೋ ಗೊತ್ತಿಲ್ಲ, ಆ ಒಂದು ಯತ್ನಾಳ್ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಏನೋ ಗೊತ್ತಿಲ್ಲ. ಆದ್ರೆ ಇವತ್ತು ಬಸವಣ್ಣನವರ ಮೊದಲಿಗೆ ಬಂದು 11 ಗಂಟೆಗೆ ಬರ್ತಾ ಇರುವಂತ ವಿಜೇಂದ್ರ ಅವರು ಬಂದ್ ಮೊದಲಿಗೆ ಏನಂತಂದ್ರೆ ಬಸವಣ್ಣನವರ ಪೂಜೆ ಸಲ್ಲಿಸಿ ಇಲ್ಲಿಂದಲೇ ಏನಂತಂದ್ರೆ APMC ಮಾರುಕಟ್ಟೆಯಲ್ಲಿ ಸಮಾವೇಶ ನಡೆಸಿ ಏನಂತಂದ್ರೆ ಇಲ್ಲಿಂದ ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಮೊದಲಿಗೆ ಸಮಾವೇಶ ಮಾಡ್ತಾ ಇರುವಂತ ವಿಜೇಂದ್ರ ಅವರು ಇಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಅಲ್ಲಿಂದ ಮತ್ತೆ ಏನಂತಂದ್ರೆ ಚಟ್ನಳ್ಳಿ ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಚಟ್ನಳ್ಳಿ ಗ್ರಾಮಕ್ಕೆ ಯತ್ನಾಳ್ ಅವರು ಕೂಡ ಭೇಟಿ ನೀಡಿದ್ರು. ಹೀಗೆ ಯತ್ನಾಳ್ ಅವರು ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದಾರೆ, ವಿಜೇಂದ್ರ ಅವರು ಕೂಡ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ಎಲ್ಲೋ ಒಂದು ಕಡೆ ಅವರಿಗೆ ತಿರುಗೇಟು ಕೊಡ್ಲಿಕ್ಕೆ ಮಾಡ್ತಾ ಇರುವಂತ ಹೋರಾಟ ಅಂದ್ರೂ ತಪ್ಪಾಗಲ್ಲ. ಇನ್ನು ಪ್ರಮುಖವಾಗಿ ಅವತ್ತು ಟೋಟಲಿ ಜಿಲ್ಲೆ ಯಾವೊಬ್ಬ ಶಾಸಕರು ಕೂಡ ಭಾಗಿಯಾಗಿರ್ಲಿಲ್ಲ ಅಂದಿನ ಹೋರಾಟಕ್ಕೆ. ಆದ್ರೆ ಇವತ್ತು 4 ಜನ ಶಾಸಕರು ಭಾಗಿಯಾಗ್ತಾ ಇದ್ದಾರೆ. ಮಾಜಿ ಸಂಸದ ಭಗವಂತ ಖೂಬಾ ಅವರು ಭಾಗಿಯಾಗ್ತಾ ಇದ್ದಾರೆ. ರಾಜ್ಯದ ಶ್ರೀರಾಮುಲು ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಹೀಗೆ ರಾಜ್ಯದ ಹಲವು ನಾಯಕರು ಕೂಡ ಈ ಒಂದು ಹೋರಾಟಕ್ಕೆ ಸಾಕ್ಷಿಯಾಗಲಿದ್ದಾರೆ. ವೀಣಾ, ಎಸ್, ಥ್ಯಾಂಕ್ ಯು ಲಿಂಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.